ಚೆರಿಲನ್. ಹಲೋ ಚೆರಿ ಲರ್ನರ್ಸ್, ಎಂದಾದರೂ ನಿಮಗೆ ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರಾಡುವ ಆಸೆ ಉಂಟಾಗಿದೆಯೇ? ನನಗಂತೂ ಚಿಕ್ಕಂದಿನಲ್ಲಿ ಪ್ರತಿದಿನವೂ ಹಾರುವ ಆಸೆ ತುಂಬಾ ಇತ್ತು. ಆದರೆ ಎಷ್ಟು ಪ್ರಯತ್ನಿಸಿದರೂ ನಮಗ್ಯಾಕೆ ಹಾರಲು ಸಾಧ್ಯವಿಲ್ಲ? ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಹಕ್ಕಿಗಳಿಗೆ ರೆಕ್ಕೆಗಳಿವೆ, ನಮಗೆ ತೋಳುಗಳು. ಹಕ್ಕಿಯ ರೆಕ್ಕೆಗಳು ಅವುಗಳ ದೇಹವನ್ನು ನೆಲದಿಂದ ಎತ್ತಲು ಸೂಕ್ತವಾದ ಆಕಾರದಲ್ಲಿವೆ. ಆದರೆ ನಮ್ಮ ತೋಳುಗಳು ಬೇರೆ ಕೆಲಸಗಳು, ಅಂದರೆ ಕೆಲಸ ಮಾಡಲು, ಎತ್ತಲು ಅಥವಾ ಇನ್ನಿತರ ಕೆಲಸಗಳಿಗೆ ಸೂಕ್ತವಾಗಿದೆ. ಹಕ್ಕಿಗಳಿಗೆ ಹಗುರವಾದ ಮೂಳೆಗಳಿದ್ದರೆ ನಮ್ಮ ಮೂಳೆಗಳು ಬಲವಾಗಿದೆ. ಗಾಳಿಗೆ ಸ್ಥಳವಿರುವ ಟೊಳ್ಳು ಮೂಳೆಗಳನ್ನು ಹಕ್ಕಿಯು ಹೊಂದಿರುವ ಕಾರಣ ಹಕ್ಕಿಯ ದೇಹವನ್ನು ಸಂಪೂರ್ಣವಾಗಿ ಅದು ಹಗುರವಾಗಿಸುತ್ತದೆ. ನಮ್ಮ ಮೂಳೆಯು ಗಟ್ಟಿ ಇರುವುದರಿಂದ ಅವುಗಳು ಓಡಲು, ಹಾರಲು ಅಥವಾ ಇನ್ನಿತರ ಕೆಲಸಗಳಿಗೆ ಸೂಕ್ತವಾಗಿದೆ. ಹಕ್ಕಿಗಳ ಎದೆಯ ಸ್ನಾಯು ಬಲವಾಗಿರುತ್ತದೆ. ಬಲವಾಗಿರುವ ಹಕ್ಕಿಗಳ ಎದೆಯ ಸ್ನಾಯು ಅವುಗಳಿಗೆ ರೆಕ್ಕೆಗಳನ್ನು ವೇಗವಾಗಿ ಬೀಸಲು ಸಹಾಯ ಮಾಡುತ್ತದೆ. ಅವುಗಳ ಎದೆಯ ಸ್ನಾಯುವೇ ದೇಹದ ಕಾಲು ಭಾಗವನ್ನು ವ್ಯಾಪಿಸಿದೆ. ಆದರೆ ನಮ್ಮ ಎದೆಯ ಸ್ನಾಯು ತುಂಬಾ ಚಿಕ್ಕದಾಗಿದ್ದು ನಮಗೆ ರೆಕ್ಕೆಗಳಿರುತ್ತಿದ್ದರೂ ಅವುಗಳನ್ನು ವೇಗವಾಗಿ ಬೀಸಬಲ್ಲ ಸಾಮರ್ಥ್ಯ ನಮ್ಮ ಎದೆಯ ಸ್ನಾಯುವಿಗೆ ಇರುತ್ತಿರಲಿಲ್ಲ. ಹಕ್ಕಿಗಳ ಉಸಿರಾಟದ ಶೈಲಿ ವಿಭಿನ್ನವಾಗಿದೆ. ಹಕ್ಕಿಗಳಿಗೆ ವಿಭಿನ್ನವಾದ ಉಸಿರಾಟದ ವ್ಯವಸ್ಥೆ ಇದ್ದು ಅವುಗಳು ಗಾಳಿಯಲ್ಲಿ ನಿಲ್ಲಲು ಬೇಕಾದ ಹೆಚ್ಚಿನ ಆಮ್ಲಜನಕವನ್ನು ಪೂರೈಸುತ್ತದೆ. ನಮ್ಮ ಉಸಿರಾಟದ ವ್ಯವಸ್ಥೆಯು ಒಮ್ಮೆ ಹೊರಗೆ ಒಳಗೆ ಹೋದರೆ ಹಕ್ಕಿಗಳ ಉಸಿರಾಟದ ವ್ಯವಸ್ಥೆಯು ಆಮ್ಲಜನಕವು ಅವುಗಳ ದೇಹದಲ್ಲಿ ತುಂಬಾ ಸಮಯಗಳ ಕಾಲ ಸಂಚರಿಸುವಂತೆ ಮಾಡುತ್ತದೆ. ಇದರಿಂದಾಗಿ ಹಕ್ಕಿಗಳಿಗೆ ತುಂಬಾ ಹೊತ್ತು ಹಾರಾಡುತ್ತಿದ್ದರೂ ಬೇಗನೆ ಸುಸ್ತಾಗುವುದಿಲ್ಲ. ಹಕ್ಕಿಗಳ ದೇಹವು ಹಾರಲೆಂದೇ ರಚನೆಯಾಗಿದೆ. ಹಕ್ಕಿಗಳ ಸಣ್ಣ ಹಗುರವಾದ ದೇಹ ಹಾಗೂ ದೊಡ್ಡ ರೆಕ್ಕೆಗಳು ಅವುಗಳನ್ನು ಸುಗಮವಾಗಿ ಗಾಳಿಯಲ್ಲಿ ಹಾರಾಡಲು ಅನುಕೂಲವಾಗುವಂತೆ ಮಾಡುತ್ತದೆ. ಮಾನವರಿಗೆ ಹಾರಬೇಕೆಂದಾದರೆ ಬಸ್ನಷ್ಟು ದೊಡ್ಡದಾದ ರೆಕ್ಕೆಗಳನ್ನು ಹೊಂದಿರಬೇಕಾಗಿತ್ತು. ಹಾಗಾದರೆ ಮಾನವರಿಗೆ ಎಂದಾದರೂ ಹಾರಬಹುದೇ? ಹಕ್ಕಿಗಳಂತೆ ನಮಗೆ ಹಾರಲು ಸಾಧ್ಯವಾಗದಿದ್ದರೂ ನಾವು ಹಾರಲು ಇತರ ಮಾರ್ಗಗಳನ್ನು ಹುಡುಕಿಕೊಂಡಿದ್ದೇವೆ. ಉದಾಹರಣೆಗೆ ಏರೋಪ್ಲೇನ್ಗಳು ನಮ್ಮನ್ನು ಆಕಾಶದಲ್ಲಿ ಹಾರುವಂತೆ ಮಾಡುತ್ತಿದೆಯಲ್ಲವೇ? ಮುಂದೆ ವಿಜ್ಞಾನಿಗಳು ಮಾನವರಿಗೂ ಕೂಡ ಸ್ವಾಭಾವಿಕವಾಗಿ ಹಾರಲು ಆಗುವಂತೆ ಮಾಡಬಹುದೋ ಏನು? ಈಗ ನಿಮಗೆ ಹಕ್ಕಿಗಳಿಗೆ ಯಾಕೆ ಹಾರಲಾಗುತ್ತದೆ ಆದರೆ ನಮಗೆ ಆಗುತ್ತಿಲ್ಲ ಎನ್ನುವುದು ಅರ್ಥವಾಯಿತಲ್ಲವೇ? ನಮಗೆ ಹಕ್ಕಿಗಳಂತೆ ಹಾರಲಾಗದಿದ್ದರೇನು, ಅದ್ಭುತವಾದ ಇತರ ಕೆಲಸಗಳನ್ನು ಮಾಡಲಾಗುತ್ತದೆ ಅಲ್ಲವೇ? ಅದರಲ್ಲಿ ನಾವು ಖುಷಿಯನ್ನು ಕಂಡುಕೊಳ್ಳೋಣ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ ಅವರಿಗೂ ಇದರ ಕುರಿತು ಮಾಹಿತಿ ನೀಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಮಾಹಿತಿಕಾರಿ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ. ಚೆರಿಲನ್.